ಹಗರಣಗಳ ಕೊಂಪೆಯಾಯ್ತಾ ಮಂಡ್ಯ ಡಿಸಿಸಿ ಬ್ಯಾಂಕ್ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಡಿಸಿಸಿ ಬ್ಯಾಂಕ್ ನೌಕರರ ಬಳಿ ಹಗಲು ಸುಲಿಗೆ ಆರೋಪ ಕೇಳಿಬಂದಿದೆ. ಮಂಡ್ಯ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ವಿರುದ್ಧ ಕೇಳಿಬಂದಿರುವಂತ ಗಂಭೀರ ಆರೋಪ ಇದು. ಹಗರಣಗಳ ಕೊಂಪೆಯಾಗ್ಬಿಟ್ಟಿದೆಯಂತೆ ಮಂಡ್ಯ ಡಿಸಿಸಿ ಬ್ಯಾಂಕ್. ಡಿಸಿಸಿ ಬ್ಯಾಂಕ್ ನೌಕರರ ಬಳಿ ಹಗಲು ಸುಲಿಗೆಯನ್ನ ಮಾಡಲಾಗ್ತಿದೆಯಂತೆ ಈ ಆರೋಪ ಕೇಳಿಬಂದಿದೆ. ಡಾಕ್ಟರ್ ಎಚ್.ಎನ್. ರವೀಂದ್ರ ಅವರಿಂದ ಗಂಭೀರ ಆರೋಪ ಕೇಳಿಬಂದಿರೋದು. ಸುಮಾರು 400 ನೌಕರರಿಂದ 9 ತಿಂಗಳ ಅರಿಯರ್ಸ್ ಹಣ ವಸೂಲಿ ಮಾಡೋದಕ್ಕೆ ಅಂತ ಬಂದಿದ್ದಾರಂತೆ. ಹೀಗಾಗಿ ಹಗಲ್ ದರೋಡೆ ಒಂದು ರೀತಿ ಹಗಲ್ ಸುಲಿಗೆ ಮಾಡ್ತಾ ಇರುವಂತ ಆರೋಪ ಕೇಳಿಬಂದಿದೆ. 375ರಿಂದ 400 ನೌಕರರಿಂದ 2.73 ಕೋಟಿ ರೂಪಾಯಿ ಸುಲಿಗೆ ಮಾಡೋದಕ್ಕೆ ಅಂತ ಈ ರೀತಿ ಟಾರ್ಚರ್ ಮಾಡ್ತಿದ್ದಾರೆ, ಪದೇ ಪದೇ ಕೇಳ್ತಿದ್ದಾರೆ ಅಂತ. ಪ್ರತಿಯೊಬ್ಬರಿಂದ ಕೂಡ 9 ತಿಂಗಳ ಹಣವನ್ನ ಲಂಚವಾಗಿ ಪಡ್ಕೊಂಡಿದ್ದಾರೆ ಎನ್ನುವಂತ ಅನುಮಾನವು ವ್ಯಕ್ತವಾಗ್ತಾ ಇದೆ. ಲಂಚ ಕೊಡದೇ ಇರೋರಿಗೆ ವರ್ಗಾವಣೆ ಮಾಡ್ತಿದ್ದಾರಂತೆ, ಇನ್ನೂ ಕೆಲವರಿಗೆ ಅಮಾನತು ಮಾಡಿ ಶಿಕ್ಷೆಗೊಳಪಡಿಸಲಾಗ್ತಾ ಇದೆ. ಲಂಚ ಕೊಡದ 2 ನೌಕರರು ಕೂಡ ಅಮಾನತಾಗ್ಬಿಟ್ಟಿದ್ದಾರೆ. ಹಣ ವಸೂಲಿಗೆ ಪ್ರತಿ ತಾಲೂಕಿಗೆ 2 ನೇಮಕ ಮಾಡಲಾಗಿದೆಯಂತೆ. ಜಿಲ್ಲೆಯ 7 ತಾಲೂಕುಗಳಿಂದ ಕೂಡ ನೌಕರರಿಂದ ಹಣ ವಸೂಲಿ ಮಾಡ್ತಿದ್ದಾರಂತೆ. ಏನಾದ್ರು ಹೇಳ್ಬೇಕಿತ್ತ? ಸರಿ ಡಾಕ್ಯುಮೆಂಟ್ಸ್ ನೋಡ್ತೇವೆ, ಹೋಗ್ಲಿ. ಅದೇನು ರೆಕಾರ್ಡ್ ಮಾಡಲ್ಲ ನೀನು, ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ನೀವು ಪತ್ರಕರ್ತರು ಅಷ್ಟೇ ಅಲ್ಲ, ಈ ಜಿಲ್ಲೆ ಮಕ್ಕಳು ನನಗೂ ಈ ವಿಚಾರ. ಥ್ಯಾಂಕ್ ಯು. ಎಸ್ ನೋಡಿ, ಹಗಲೊತ್ತಲ್ಲೇ ಸುಲಿಗೆ ಅಂದ್ರೆ ಹಗಲ್ ದರೋಡೆ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಕಣ್ಣಿಗೆ ಕಾಣೋ ರೀತಿಯಾಗಿನೇ ಸುಲಿಗೆ ಮಾಡ್ತಾ ಇರುವಂತದ್ದು ಇದು. ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತೀನಿ ಅಂತ ರವೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಒಂದು ತಾಲೂಕಿಗೆ 2 ನೇಮಕ ಮಾಡಲಾಗಿದೆಯಂತೆ, ಒಂದು ಲಂಚ ತೆಗೆದುಕೊಳ್ಳೋದಕ್ಕೆ, ಅದೇ ರೀತಿಯಾಗಿ ಇಂತಿಷ್ಟು ಹಣವನ್ನ ವಸೂಲಿ ಮಾಡಬೇಕು ಅಂತ. ಇಬ್ಬರು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇವೆಲ್ಲದನ್ನು ಮಾಡಿಕೊಂಡು ಕೂತಿರುವಂಥ ಸಂದರ್ಭ ಬಂದಾಗ ನನಗೆ ಈಗ ಈ ದಾಖಲೆಗಳು ಸಿಕ್ಕಿದ್ದಾವೆ. ನನಗಿದು ಹೇಳ್ತಾ ಇದ್ದೀನಿ, ನಿಮಗೆ ಅಧಿಕೃತವಾಗಿ ಸರ್ಕಾರದವ್ರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೇನಾದರೂ ಈ ಕಾಂಗ್ರೆಸ್ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ, ಇದು ಸುಳ್ಳಾದರೆ ನಾನು ಪನಿಷ್ಮೆಂಟನ್ನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ. ಇದು ಉಲ್ಟಾ, ಕಂಪ್ಲೇಂಟ್ಗೆ ಯಾವ ಎಕ್ಸ್ಕ್ಯೂಸು ಬೇಕಿಲ್ಲ. ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಅಂದರೆ ನಾನು ಈಗ ಏನು ಆರೋಪ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ಟಿಕ್ಕನ್ನು ಹಾಕ್ತೀನಿ. ನಾನು ತಪ್ಪಿತಸ್ಥ ಅಂತಾದರೆ ನಾನು ಅದರ ಪರಿಣಾಮನ, ಅದರ ಶಿಕ್ಷೆನ ಅನುಭವಿಸೋದಕ್ಕೂ ರೆಡಿ ಇದ್ದೀನಿ. ಇಲ್ಲ ಅನ್ನೋದಾದರೆ ನೀವು ಉಸ್ತುವಾರಿ ಹೊತ್ಕೊಂಡಿರುವಂಥವ್ರು ಆಡಳಿತ ಮಂಡಳಿನ ಸೂಪರ್ಸೀಡ್ ಮಾಡಬೇಕು, ಸೂಪರ್ಸೀಡ್ ಮಾಡಿ ಎಂಕ್ವೈರಿ ಮಾಡಬೇಕು. ಇಷ್ಟು ನೌಕರರ ಹತ್ರ ಇವ್ರು ದುಡ್ಡು ಕಲೆಕ್ಟ್ ಮಾಡಿದಾರಾ ಇಲ್ವಾ ಅಂತ 1 to 1 ಇವ್ರು ಕರೆದ್ಬಿಟ್ಟು ಇವ್ರು ಎಂಕ್ವೈರಿ ಕಂಡಕ್ಟ್ ಮಾಡಲಿ. ನಾವು ಹೇಳೋದನ್ನು ಬಿಟ್ಬಿಡಿ, ಎಂಪ್ಲಾಯೀಸನ್ನೇ ಒಂದು ತನಿಖೆ ಮಾಡಿಸಿ ಅದನ್ನು ನೀವು ಎಂಕ್ವೈರಿ ಮಾಡಿಸ್ಬಿಟ್ಟು ತಪ್ಪು ಅಂತ ರುಜುವಾತಾದರೆ ಸಂಬಂಧಪಟ್ಟವ್ರನ್ನ ಜೈಲಿಗೆ ಹಾಕಬೇಕು. ಅದರ ಜವಾಬ್ದಾರಿ ಹೊತ್ಕೊಂಡು ಉಸ್ತುವಾರಿ ಮಂತ್ರಿ ಅಂತ ಅನ್ನಿಸ್ಕೊಂಡಿರೋರು ರಾಜೀನಾಮೆ ಕೊಡಬೇಕು. ಯಾವುದೂ ಆಗದೇ ಇದ್ದಾಗ ಇಬ್ಬರು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇವೆಲ್ಲದನ್ನು ಮಾಡಿಕೊಂಡು ಕೂತಿರುವಂಥ ಸಂದರ್ಭ ಬಂದಾಗ ನನಗೆ ಈಗ ಈ ದಾಖಲೆಗಳು ಸಿಕ್ಕಿ. ಹೌದು ಸರ್, ಏನಾಗಿತ್ತು ಅಂದರೆ ಇಲ್ಲಿವರೆಗೆ ಯಾರ್ಯಾರೋ ಓಡಾಡ್ಕೊಂಡು ಮಾಡ್ತಿದ್ದಾರಲ್ಲ ಸರ್, ಅದರಲ್ಲಿ 5-6 ಜನ ಫ್ರಾಡ್ಗಳು. ಅದನ್ನು ನಾನು ಓಪನ್ನಾಗಿ ಹೇಳ್ತೀನಿ, ನಂಗೆ ನೋವಾಗುತ್ತೆ ಫ್ರಾಡ್ಗಳು ಅಂತ ಹೇಳೋಕ್ಕೂ. ಒಬ್ಬನ ಮೇಲೆ 4 ಕೋಟಿ ಹಗರಣ ಐತೆ, ಸೊಸೈಟಿ ಎಲ್ಲನೂ ತೀರಿಸಿ, ಜೊತೆಗೆ ಅದು ಆಡಿಟ್ ರಿಪೋರ್ಟಲ್ಲೂ ಬಂದಿದೆ. ಇನ್ನೊಬ್ಬನ ಮೇಲೆ ಇವೆಲ್ಲ ಬ್ಯಾಂಕಿನ ವ್ಯವಸ್ಥೆ. ಹಾಗಾಗಿ ನಾನು ಎಲ್ಲನೂ ಈ ಮೀಡಿಯಾದ ಮುಂದೆಗಡೆ ಹೇಳಿದಾಗ ಎಲ್ಲೋ ಬ್ಯಾಂಕು ಪರಿಣಾಮ ಬೀರುತ್ತೆ ಅನ್ನೋವಂಥ ಒಂದು ಭಯ. ಇಲ್ಲ ತಾವೇನಾದ್ರೂ ಫ್ರೀ ಇದ್ದರೆ ಅವರು ಕೆಲವರೆಲ್ಲ ಅವ್ರು ಏನೇನು ಈಗ ಯೂನಿಯನ್ ಒಂದು ಮಾಡ್ಕೊಂಡಿದ್ದಾರಲ್ಲ, ಅದು ಯೂನಿಯನ್ನೇ ಅಲ್ಲ, ಅವ್ರು ಯೂನಿಯನ್ನವರೇ ಅಲ್ಲ. ಆ ಯೂನಿಯನ್ನವರು ಬೇರೆ ಯೂನಿಯನ್ ಇದೆ. ಆದರೆ ಇವರೆಲ್ಲ ಯಾರ್ಯಾರು ಈಗ ಬಂದಿದ್ದಾರೆ ಅವರೆಲ್ಲರೂ ಅಪರಾಧಿ ಸ್ಥಾನದಲ್ಲಿರುವಂಥವ್ರು. ಅವ್ರ ಮೇಲೆ ಎನ್ಕ್ವೈರಿಗಳೆಲ್ಲ ಮಾಡಿದ್ದೀವಿ. ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ಅವ್ರು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಎಲ್ಲನೂ ಮಾಡ್ತಾಯಿದ್ದಾರೆ. ಹೌದು ಸರ್, ಏನಾಗಿತ್ತು ಅಂದರೆ ಇಲ್ಲಿವರೆಗೆ ಯಾರ್ಯಾರೋ ಓಡಾಡ್ಕೊಂಡು ಮಾಡ್ತಿದ್ದಾರಲ್ಲ ಸರ್, ಅದರಲ್ಲಿ 5-6 ಜನ ಫ್ರಾಡ್ಗಳು. ಅದನ್ನು ನಾನು ಓಪನ್ನಾಗಿ ಹೇಳ್ತೀನಿ, ನಂಗೆ ನೋವಾಗುತ್ತೆ ಫ್ರಾಡ್ಗಳು ಅಂತ ಹೇಳೋಕ್ಕೂ.
ಒಬ್ಬನ ಮೇಲೆ 4 ಕೋಟಿ ಹಗರಣ ಐತೆ, ಸೊಸೈಟಿ ಎಲ್ಲನೂ ತೀರಿಸಿ, ಜೊತೆಗೆ ಅದು ಆಡಿಟ್ ರಿಪೋರ್ಟಲ್ಲೂ ಬಂದಿದೆ. ಇನ್ನೊಬ್ಬನ ಮೇಲೆ ಇವೆಲ್ಲ ಬ್ಯಾಂಕಿನ ವ್ಯವಸ್ಥೆ. ಹಾಗಾಗಿ ನಾನು ಎಲ್ಲನೂ ಈ ಮೀಡಿಯಾದ ಮುಂದೆಗಡೆ ಹೇಳಿದಾಗ ಎಲ್ಲೋ ಬ್ಯಾಂಕು ಪರಿಣಾಮ ಬೀರುತ್ತೆ ಅನ್ನೋವಂಥ ಒಂದು ಭಯ. ಇಲ್ಲ ತಾವೇನಾದ್ರೂ ಫ್ರೀ ಇದ್ದರೆ ಅವರು ಕೆಲವರೆಲ್ಲ ಅವ್ರು ಏನೇನು ಈಗ ಯೂನಿಯನ್ ಒಂದು ಮಾಡ್ಕೊಂಡಿದ್ದಾರಲ್ಲ, ಅದು ಯೂನಿಯನ್ನೇ ಅಲ್ಲ, ಅವ್ರು ಯೂನಿಯನ್ನವರೇ ಅಲ್ಲ. ಆ ಯೂನಿಯನ್ನವರು ಬೇರೆ ಯೂನಿಯನ್ ಇದೆ. ಆದರೆ ಇವರೆಲ್ಲ ಯಾರ್ಯಾರು ಈಗ ಬಂದಿದ್ದಾರೆ ಅವರೆಲ್ಲರೂ ಅಪರಾಧಿ ಸ್ಥಾನದಲ್ಲಿರುವಂಥವ್ರು. ಅವ್ರ ಮೇಲೆ ಎನ್ಕ್ವೈರಿಗಳೆಲ್ಲ ಮಾಡಿದ್ದೀವಿ. ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಎಲ್ಲನೂ ಮಾಡ್ತಾಯಿದ್ದಾರೆ. ಹೌದು ಸರ್.